ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ ಬರಕ್ ಹೇಳಿದ್ರಂತೆ. ನಿನ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು, ಅದಕ್ಕೆ ಕರೆದೆ. ನೋಡು ಪದ್ಮಿನಿ, ನಮ್ಮನೆಗೂ ನಿಮ್ಮನೆಗೂ ತುಂಬಾ ವ್ಯತ್ಯಾಸ ಇದೆ. ಇಲ್ಲಿ ಏಕಾಏಕಿ ನೀನು ಹೊಂದ್ಕೊಳ್ಳೋದು ನಿನಗೂ ಕಷ್ಟ ಆಗತ್ತೆ, ಅದ್ ನನಗ್ ಗೊತ್ತು. ಹಾಗಂತ ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಹೋಗ್ತಾ ಹೋಗ್ತಾ ಎಲ್ಲವೂ ಸರಿ ಹೋಗತ್ತೆ. ನಂದನ್ನು ಬಂದ್ಬಿಡ್ಲಿ, ನಾನು ಯಾಕೆ ಕರೆದೆ ಅಂತ ಹೇಳ್ತೀನಿ. ಇದ್ಯಾಕೆ ಪುಟ್ಟಿ ಹೀಗೆ ಹೆದರ್ಕೊಂಡು ನಿಂತಿದ್ಯಾ? ಹುಲಿ ಎದುರಿಗೆ ಬಂದಿರೋ ಜಿಂಕೆ ತರ. ಅದು ಹಂಗೇನಿಲ್ಲ ಮಾವ. ಸಾರಿ ಅಜ್ಜಿ, ಲೇಟ್ ಆಗೋಯ್ತು. ನಿಜ ಹೇಳ್ಬೇಕು ಅಂದ್ರೆ ನಾನೇ ತಡ ಮಾಡಿದ್ದು. ಮದುವೆ ಆಗಿ ಮರುದಿನವೇ ನಿಮ್ಮನ್ನ ನಾವೆಲ್ಗಾದ್ರೂ ಕಳಿಸ್ಬೇಕಾಗಿತ್ತು. ಸ್ವಲ್ಪ ತಡ ಆದ್ರೂ ಈಗ ನಾನು ಆ ನಿರ್ಧಾರ ಮಾಡಿದ್ದೀನಿ. ನೀವಿಬ್ರು ಒಂದ್ ವಾರದ ಮಟ್ಟಿಗೆ ಎಲ್ಗಾದ್ರೂ ಹೋಗ್ಬಿಟ್ಟು ಬನ್ನಿ. ನಿಮ್ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಹನಿಮೂನ್. ಈಗ ಎಲ್ಗ್ ಹೋಗ್ತೀರಾ ಅಂತ ಹೇಳಿ. ಮಾಲ್ಡೀವ್ಸ, ಬಾಲಿನ, ಸಿಂಗಾಪುರ, ನೀವ್ ಎಲ್ಲಿ ಹೇಳ್ತೀರೋ ಅಲ್ಲಿ ಎಲ್ಲಾ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನಂದು. ಹನಿಮೂನಾ? ನಿನಗೆ ಹೇಗೆ ಹೇಳಿ ಅಜ್ಜಿ, ನಾವು ಹನಿಮೂನಿಗೆ ಹೋಗೋ ಪರಿಸ್ಥಿತಿಲೇ ಇಲ್ಲ. ಅಯ್ಯೋ ದ್ಯಾವ್ರೆ, ಹನಿಮೂನ? ಅಯ್ಯೋ, ಇದೇನಿದು? ಹನಿಮೂನ್ ಅಂದ ತಕ್ಷಣ ಇಬ್ರು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ. ಈಗ ನಾಚಿಕೆ ಪಟ್ಕೊಂಡ್ರೆ ಹೇಗೆ? ಅಲ್ಲ, ಅಮ್ಮಾಜಿನೇ ಹೋಗ್ ಬನ್ನಿ ಅಂತ ಹೇಳ್ತಿದಾರಲ್ಲ, ಇನ್ನೇನು? ಯಾಕೆ ನಂದನ್, ಏನಾಯ್ತು? ಏನಿಲ್ಲ ಅಜ್ಜಿ. ಅಮ್ಮಾಜಿ, ನಮ್ಮನೆ ರಾಜ್ಕುಮಾರ್ಗೆ ನಾಚಿಕೆ, ಒಳಗೆ ಖುಷಿ ಆಗ್ತಿರುತ್ತೆ, ಆದ್ರೆ ಹೊರಗಡೆ ತೋರ್ಸ್ಕೊಳ್ಳೋದಕ್ಕೆ ಬಿಗುಮಾನ ಅಡ್ಡ ಬರ್ತಾ ಇರತ್ತೆ ಅಲ್ವೇನಯ್ಯ? ಹೌದು, ಇದೇನಿದು? ನೀವಿಬ್ರು ಆಪೋಸಿಷನ್ ಪಾರ್ಟಿ ತರ ಈಗ ದೂರ ದೂರ ನಿಂತ್ಕೊಂಡ್ರೆ ಹೇಗೆ? ಗಂಡ ಹೆಂಡತಿ ಅಂದ್ರೆ ಹೀಗೆ ಒಟ್ಟಿಗೆ ಅಂಟ್ಕೊಂಡು ನಿಂತ್ಕೋಬೇಕು, ಆಗ್ಲೇ ನೋಡಕ್ಕೂ ಚೆನ್ನ ಅಲ್ವಾ ಅಮ್ಮಾಜಿ? ಅದ್ಕಿವಾ ಸುಸ್ತಾಗ್ತಾ ಇದ್ದ. ಈಗ ಸ್ವಲ್ಪ ಹೊತ್ತು ಆಟೆಯ ಹಣೆ ಬಂದ್ಬಿಡ್ತಾನೆ. ಬಂದೇ ಬಿಟ್ಟೆ ಕಣವ. ಕುಂತ್ಕಡೆ. ಹೇಗಿದ್ಯಾ? ಜ್ವರ ಹೆಂಗೈತೆ? ಪರವಾಗಿಲ್ಲ ರೀ, ನನ್ಗೇನಂತ ಮಹಾ ಆಗಿರ್ಲಿಲ್ಲ. ಈ ಊರ್ವಸಿನಯ್ಯ ಸುಮ್ನೆ ಗಾಬರಿ ಬಿತ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋದ್ಲು. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊ ಹೋಗಿದ್ದೆ, ಫ್ರೀಯಾಗಿ ಔಷಧಿ ಕೊಟ್ರು. ಈಗ ಜ್ವರ ಎಲ್ಲ ಇಳ್ದೈತೆ. ಆದ್ರೆ ಆಟೋದವರು ಕೊಡಕ್ಕೆ ಕಾಸಿರ್ಲಿಲ್ಲ ಅಣ್ಣಯ್ಯ. ಅವನು ಇದೇ ಬೀದಿಯವನಂತೆ. ಪರವಾಗಿಲ್ಲ, ನಾಳೆ ಕಾಸು ಕೊಟ್ಬಿಡಿ ಇಂದ. ನಾಳೆ ಕಾಸು ಕೊಟ್ಬಿಡುವ. ಅಲ್ಲಿಲ್ಲ, ಈಗ ನೀನು ಊಟ ಮಾಡ್ಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ. ನಿದ್ದೆ ಮಾಡ್ಬಿಟ್ರೆ ಆರಾಮಾಗ್ಬಿಡ್ತದೆ. ಆಮೇಲೆ ಇವತ್ತಿನೇನ್ರಿ ಸಮಾಚಾರ? ಎಲ್ ಕೆಲಸ ಸಿಕ್ತು? ಅದೆಲ್ಲ ನಿಂಗೆ ಯಾಕೆ? ನಾನು ಬೇಸರ ತಂದಿದ್ದಾನೆ, ಅಡಿಗೆ ಮಾಡ್ಕೊಂಡು ಉಣ್ಣತ್ಕ. ಇವತ್ತು ನಾವ್ಯಾರೂ ಉಪವಾಸ ಮಲ್ಕಂಗಿಲ್ಲ. ಉಳಸಿ ಹೋಗವ, ಅಡುಗೆ ಮಾಡ್ಬಿಡು. ವೀರ್ನ ಅಡುಗೆ ಮಾಡು. ಅಮ್ಮ, ನಂಗಂತೂ ಏನ್ ಖುಷಿ ಆಗ್ತೈತೆ ಅಂದ್ರೆ ನನಗೆ ಹೋಗಿ ಪಟ್ಪಡ ಅಂತ ಅಡುಗೆ ಮಾಡ್ಬಿಡ್ತೀನಿ. ರೀ, ಇವನ್ ಕೆಲಸ ಸಿಕ್ತ್ರಿ? ಏನೋ ಒಂದು ಕೆಲಸ ಕೊಡವ.
ನೀವು ಆರಾಮಾಗಿರೋದು ಬಿಟ್ಬಿಟ್ಟು ಯಾಕೆ ಇವೆಲ್ಲ ಯೋಚನೆ ಮಾಡ್ತೀಯ? ಹಾ, ಆರಾಮಾಗಿರು. ನನ್ ಪುಣ್ಯ ಇವತ್ತು ಇವೆಲ್ಲ ತರ ಅಷ್ಟ್ರ ಮಟ್ಟಿಗಾರ ನಿಮಗೆ ಕೆಲಸ ಸಿಕ್ಕೈತಲ್ಲ, ಅದೇ ಒಂದು ಸಮಾಧಾನ. ನೀವೆಲ್ಲ ಇವತ್ತು ಕುತ್ಕೊಂಡು ಒಟ್ಟು ಊಟ ಮಾಡ್ತೀರಾ ಅಂತ ನೆನ್ಸ್ಕೊಂಡ್ರೇನೆ ನಂಗೆ ಜ್ವರ ಕಮ್ಮಿ ಆಗೋಗ್ತೈತೆ. ನಾನು ಹುಷಾರೇ ಆಗ್ಬಿಟ್ಟೆ ಕಣ್ರಿ. ಪಾವನಿ ಇರಲಿ. ಹಾ, ಒಳಗಡೆ ಮಲ್ಗವಳೆ, ನೀವೇ ಎಬ್ಬಿಸ್ರಿ. ಪಾಪ ಹಸಿಕೊಂಡವಳೆ. ಈ ಸ್ಪಂದನವ್ರೆ, ಈ ಹನಿಮೂನ್ ಎಲ್ಲ ಬೇಡ ಅಂತ ನೀವಾದ್ರೂ ಹೇಳಿ. ಏನ್ ಮಾಡ್ಲಿ, ಈಗ ನನ್ ಬೇಡ ಅಂತ ಹೇಳಿದ್ರೆ ಅಜ್ಜಿ ಕಾರಣ ಕೇಳ್ತಾರೆ. ಏನಂತ ಉತ್ತರ ಕೊಡ್ಲಿ? ಏನಾಯ್ತು? ಯಾಕಿಬ್ರು ಮಾತಾಡ್ತಾ ಇಲ್ಲ? ಏ ನಂದನ್, ಯಾಕೋ ಸುಮ್ಮನೆ ನಿಂತಿದ್ಯಾ? ಈ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನಲ್ವಾ? ಇದು ಹಾಗೆ. ಇಂಥ ಅವಕಾಶ ಬಂದಾಗ ಸುಮ್ಮನೆ ನಿಂತ್ಕೋಬಾರ್ದು. ಆಯ್ತಜ್ಜಿ, ನಾನು ನನ್ನ ಹೆಂಡತಿ ಕರ್ಕೊಂಡು ಹನಿಮೂನ್ ಹೋಗಿ ಬರ್ತೀನಿ ಅಂತ ಹೇಳ್ಬಿಡ್ಬೇಕು. ಬೇಗ ಹೇಳಿ, ಎಲ್ಲಿ ಹೋಗ್ತೀರಾ? ಚಿಕ್ಕಪ್ಪ, ಹೋಗಕ್ಕೇನು ಸಮಸ್ಯೆ ಇಲ್ಲ, ಹೋಗ್ತೀವಿ. ಬಟ್ ನನ್ನ ಸ್ಕೆಡ್ಯೂಲ್ ಒಂದ್ಸಲಿ ಚೆಕ್ ಮಾಡಬೇಕು. ಮೈಸೂರಲ್ಲಿ ಮೀಟಿಂಗ್ಸ್ ಇದೆ, ಅದನ್ನೆಲ್ಲ ರೀಸ್ಕೆಡ್ಯೂಲ್ ಮಾಡ್ಬೋದಾ, ಅದಕ್ಕೆ ಚಾನ್ಸ್ ಇದೆಯಾ ಅಂತ ಒಂದ್ಸಲಿ ಚೆಕ್ ಮಾಡಬೇಕು. ಹಾಗಂದ್ರೆ ಹೇಗೆ ನಂದನ್? ನಿನ್ ಕೆಲಸ ಏನೇ ಇದ್ರು ಸರಿ, ಅದೆಲ್ಲ ಆಮೇಲೆ ಇಟ್ಕೊ. ಏನ್ ನೀನ್ ಹೋಗ್ಬಿಟ್ ಬಾ ಅಷ್ಟೇ. ಹೌದೌದು, ಈ ಗೀಟಿಂಗ್ ಎಲ್ಲ ಪಕ್ಕಕ್ಕಿಟ್ಟು ಹನಿಮೂನ್ ಹೋಗ್ಬಿಟ್ ಬಾರಯ್ಯ. ಯಾಕೆಂದ್ರೆ ಮದುವೆ ಆದ ಹೊಸರಲ್ಲಿ ಹೋದ್ರೆ ಹನಿಮೂನು, ಇಲ್ಲ ಅಂದ್ರೆ ಬರೀ ಟ್ರಿಪ್ಪು ಅಷ್ಟೇ. ಪದ್ಮಿನಿ, ನಿನಗೆ ಒಪ್ಪಿಗೆ ಅಲ್ವಾ? ಅದು ಅಮ್ಮಾಜಿ, ಇವ್ರಿಗೂ ಕೆಲಸ ಐತೆ. ಈಗ ಸುಮ್ಮನೆ ಯಾಕೆ, ಇನ್ಯಾವಾಗಾದ್ರೂ ಹೋಗಿ ಬರ್ತೀವಿ. ನಾನ್ ಕೇಳ್ತಾ ಇರೋದು ಹೋಗೋದು ಒಪ್ಕೇನಾ ಅಂತ ಅಲ್ಲ, ನರೇಂದ್ರ ಕೇಳಿದ ಜಾಗ ಒಪ್ಕೇನಾ ಅಂತ ಕೇಳಿದೆ. ನೀವಿಬ್ರು ಯಾಕೋ ಸರಿಯಾಗಿ ಏನು ಹೇಳ್ತಾನೆ ಇಲ್ಲ. ನರೇಂದ್ರ, ನಿನಗೆ ಯಾವ ಜಾಗ ಇಷ್ಟ ಆಗುತ್ತೋ ಅದಕ್ಕೆ ಇವರಿಬ್ಬರಿಗೂ ಟಿಕೆಟ್ ಬುಕ್ ಮಾಡು. ಆಯ್ತು ಅಮ್ಮಾಜಿ. ನರೇಂದ್ರ, ಇವರಿಬ್ರು ಯಾಕೆ ಹೇಗಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಹೌದು ಅಮ್ಮಾಜಿ, ನಾನು ಗಮನಿಸ್ದೆ. ಅವರಿಬ್ರು ಸಂತೋಷವಾಗಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಅವರಿಬ್ರು ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ. ನಮ್ಮ ನಂದನ್ ಹೇಗಿದ್ದ, ಒಳ್ಳೆ ಚಿನ್ಕುಳ್ಳಿ ಪಟಾಕಿ ತರ ಪಟಪಟ ಅಂತಿದ್ದ. ಈಗ ತುಂಬಾ ಡಲ್ ಆಗ್ಬಿಟ್ಟಿದ್ದಾನೆ, ಮಾತೇ ಆಡಲ್ಲ ಸರಿಯಾಗಿ. ಹೌದು, ಇವರಿಬ್ಬರ ಮಧ್ಯೆ ಅದೇನ್ ಮನಸ್ತಾಪ ಆಗಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ಇವರಿಬ್ರು ಹನಿಮೂನ್ ಮುಗಿಸ್ಕೊಂಡು ಬರೋಷ್ಟೊಳಗೆ ಅನ್ನು ನಿಮಗ್ ಬರಬೇಕು ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ ಅಮ್ಮಾಜಿ, ಎಲ್ಲ ನೀವು ಅನ್ಕೊಂಡ ಹಾಗೆ ಆಗತ್ತೆ. ಇಬ್ರು ಸರಿ ಹೋಗ್ತಾರೆ. ಇಡೀ ಜಗತ್ತಿಗೆ ಗೊತ್ತಲ್ವಾ ಗಂಡ ಹೆಂಡತಿ ಜಗಳ ಎಲ್ಲಿವರೆಗೆ ಅಂತ. ನಂದನವರೇ, ಒಂದು ನಿಮಿಷ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು.
ಆದರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು, ಕೋಪನೂ ಮಾಡ್ಕೋಬಾರ್ದು. ಏನಂದರೆ ಅಮ್ಮಾಜಿ ಹೇಳಿದ್ರಲ್ಲ ಹನಿಮೂನು ಅಂತ, ಅಲ್ಲಿಗೆ ನಾವಿಬ್ರು ಹೋಗೋದು. ಡೋಂಟ್ ವರಿ, ನಾನೇನು ಸಿಕ್ಕಿದ್ದೆ ಚಾನ್ಸು ಅಂತ ಈಗಲೇ ರೂಮಿಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊಳಲ್ಲ. ಏನು ಅನ್ಕೊಂಡಿದ್ಯಾ ನೀನು? ಅಜ್ಜಿ ಹೇಳಿದ ತಕ್ಷಣ ನಾನು ಕುಣ್ಕೊಂಡು ಹೊರಟ್ಬಿಡ್ತೀನಿ ಅಂತನಾ? ಇನ್ಫ್ಯಾಕ್ಟ್ ನಿನಗೆ ಹನಿಮೂನಿಗೆ ಹೋಗ್ಬೇಕಂತ ಅನ್ನಿಸ್ತಿದ್ರು ನನಗಂತೂ ಅನ್ನಿಸ್ತಿಲ್ಲ. ನೀನಾಗಿ ನೀನೇ ಹೋಗೋಣ ಅಂದ್ರು ನಾನು ಬರೋದಿಲ್ಲ. ಅಯ್ಯೋ ಹಂಗಲ್ಲ. ಒಂದ್ ತಿಳ್ಕೊ, ನೀನ್ ದೂರ ಮಾಡ್ದಷ್ಟು ನೀನ್ ಹತ್ರ ಬರ್ತಿದ್ದ ಆ ನಂದನ್ ಮೊನ್ನೆನೆ ಸತ್ ಹೋದ. ಈಗ ನೀನ್ ಒಂದ್ ಹೆಜ್ಜೆ ಹತ್ರ ಬಂದ್ರೆ ನಾನು ನಿನ್ನಿಂದ 10 ಹೆಜ್ಜೆ ದೂರ ಹೋಗ್ತೀನಿ. ನನ್ಗೆ ಯಾವ ಹನಿಮೂನು ಬೇಕಿಲ್ಲ. ಅಯ್ಯೋ ಯಾಕೆ ಕೋಪ ಮಾಡ್ಕೋತೀರಾ? ನಾವಿಬ್ರು ಎಲ್ಲಿಗೂ ಹೋಗೋ ಪರಿಸ್ಥಿತಿಲಿಲ್ಲ ಅಂತ ನನ್ಗೆ ಗೊತ್ತೈತೆ. ಆದ್ರೆ ಅಮ್ಮಾಜಿ ಎದುರುಗಡೆ ನಿಂತು ಮಾತಾಡೋ ಧೈರ್ಯ ನನ್ಗಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳ್ತಿದ್ದೀನಿ. ಓ ಹಾಗ? ನನ್ನ ಹತ್ರ ಏನ್ ಬೇಕಾದ್ರೂ ಮಾತಾಡ್ತೀಯ? ಯಾಕೆ? ಗೊತ್ತು, ಎಷ್ಟೇ ಆದ್ರೂ ನಾನು ನಿನ್ನ ಪ್ರೀತಿಸ್ದವನಲ್ವಾ? ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದ್ದೀನಿ. ನೀನ್ ಏನ್ ಹೇಳಿದ್ರು ಮಾಡ್ತೀನಲ್ವಾ ನಾನು? ಮದ್ವೆ ನಿಲ್ಸು ಅಂದ್ರೆ ನಿಲ್ಲಿಸ್ತೀನಿ, ದೂರ ಇರು ಅಂದ್ರೆ ದೂರ ಇರ್ತೀನಿ, ಮದ್ವೆ ದಿನನೇ ಡ್ಯಾನ್ಸಿಗೆ ಕಳ್ಸ್ಕೊಡ್ತೀನಿ. ಕೊನೆಗೆ ನಿನ್ ಜೊತೆ ನನ್ನ ಮದ್ವೆನೇ ಆಗದೆ ಇದ್ರು ಅದಕ್ಕೂ ಸರಿ ಅಂತ ಒಪ್ಕೊಂಡು ಸುಮ್ಮನಿರ್ತೀನಿ ಅಲ್ವಾ? ಚೆ ಹಂಗ್ಯಾಕೆ ಹೇಳ್ತೀರಾ? ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ನಿಮಗ್ ಮೋಸ ಮಾಡ್ತಾ ಬದುಕಕ್ ನನ್ಗಿಷ್ಟ ಇರ್ಲಿಲ್ಲ ನಂದನ್ ಅವ್ರೆ. ಸರ್ ನಿಮ್ಗೆ ಆದಷ್ಟು ಬೇಗ ಎಲ್ಲ ಹೇಳ್ಬೇಕು ಅಂತಾನೆ ಕಾಯ್ತಿದ್ದೆ. ಅದ್ಯಾವ್ರು ಅಂತ ಸಂದರ್ಭನ ಸೃಷ್ಟಿ ಮಾಡ್ದ. ನಾನು ಹೇಳ್ದೆ ಅಷ್ಟ್ ಬಿಟ್ರೆ ನಾನು ಏನೇ ಹೇಳಿದ್ರು ನೀವು ಒಪ್ಕೋತೀರಾ ಅನ್ನೋ ಸದ್ರ ಖಂಡಿತ ಇಲ್ಲ ನಂದನ್ ಅವ್ರೆ. ಏಯ್, ಏನ್ ಮಾಡ್ತಿದ್ಯಾ? ಅದು ಡಬ್ಬ ಹಂಗೆ ಹೇಳಿದ್ರೆ ಬಿದೋಗುತ್ತೆ. ಒಂದು ಕೆಲಸ ಸರಿಯಾಗಿ ಮಾಡಕ್ ಬರಲ್ಲ ಅಲ್ಲ ನಿಂಗೆ? ಕೊಡಿಲಿ, ಹೆಂಗ್ ತೆಗೆಯೋದನ್ನ ನಾನು ತೋರಿಸ್ತೀನಿ. ಯಾಕೆ ನಗ್ತಿದ್ಯಾ? ಯಾಕೂ ಇಲ್ಲ. ಮತ್ತೆ ನಗ್ತಾನೆ ಇದೆಯಲ್ಲ. ಅದು ಡಬ್ಬನ ಹೆಂಗ್ ತಗೊಳ್ಳೋದು ತೋರಿಸ್ತೀನಿ ಅಂತ ಬೀಳ್ಸಿ ಹಸಿಟ್ಟಲ್ಲೇ ಸ್ನಾನ ಮಾಡೋಂಗ್ ಮಾಡಿದ್ರಲ್ಲ, ನೀವು ನನಗೆ ಬಿಟ್ಟಿದ್ರೆ ನಾನೇ ನೀಟಾಗಿ ತಗೊಳ್ತಿದ್ದೆ ತಾನೆ. ಅಲೋ, ಪಿಚ್ಚಲ್ಲಿದ್ ನಾನಲ್ಲ, ಮೊದಲು ಡಬ್ಬನ್ ಬೀಳೋ ತರ ಮಾಡಿದ್ದಿದ್ ನೀನು. ಅದಕ್ಕೆ ಈ ಗತಿ ಆಗಿದ್ದು. ಅಯ್ಯೋ ನಾನೇನ್ ಮಾಡ್ದೆ? ಸಾಕು, ವಾದ ಮಾಡ್ಬೇಡ ನನ್ನ ಹತ್ರ. ಛೇ, ಮೈಯೆಲ್ಲ ಹಿಟ್ಟಾಯ್ತು. ನಂದನ್, ಅದಕ್ಕೆ ಜನ್ನಿದೇನಾದ್ರು ಬ್ಲೇಸರ್ ಇಲ್ಲಿದ್ಯಾ? ಅವ್ನು ಎಲ್ಲಂದ್ರೆ ಬಿಟ್ಬಿಡ್ತಾರೆ. ಅದ್ರಲ್ಲಿ ಒಂದು ಬಟನ್ ಇಲ್ವಂತೆ, ಅವ್ರು ಯಾವುದೋ ಫಂಕ್ಷನ್ಗೆ ಬೇರೆ ಹೋಗ್ಬೇಕಂತೆ. ಸೊ ಇಲ್ಲೆಲ್ಲೂ ಇಲ್ಲ ಅದಕ್ಕೆ, ನಾನೆಲ್ಲೂ ನೋಡ್ದಂಗಿಲ್ಲ. ಓ ಹೌದಾ? ನನ್ನ ರೂಮಲ್ಲಿ ಹೋಗಿ ಹುಡುಕ್ತೀನಿ ಬಿಡು. ನಂದನ್, ಪದ್ಮಿನಿ ಕಾಫಿ ತಂದ್ಕೊಡ್ಲಾ? ಪರವಾಗಿಲ್ಲ, ಹೇಗಿದ್ರು ನಾನೇ ಈಗ ಕೆಳಗೆ ಹೋಗ್ತೀನಲ್ಲ. ನಂದನ್, ನಾನು ನಿನ್ಗೊಂದು ಮಾತು ಕೇಳಲ್ಲ?
ಪದ್ಮಿನಿಗೆ ನಿನ್ ಮೇಲೆ ಸಿಟ್ಟೇನಿದೆ? ನಾನು ಕ್ಯಾಶುಯಲ್ ಆಗಿ ನಂದನ್ಗೆ ಹೋಗಿ ಕಾಫಿ ಕೊಡು ಅಂತ ಹೇಳ್ದೆ. ಅದಕ್ಕೋಳು ಫುಲ್ ಸಿಟ್ಟಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಅವರೇ ಕೆಳಗೆ ಬಂದು ಕುಡಿಯೋಕ್ಕಾಗಲ್ವಾ ಅಂತ ಕೇಳಿದ್ಲು. ನಾನು ಅದಕ್ಕೆ ಅವ್ನು ನಿನ್ ಗಂಡ ಹೋಗಿ ಕಾಫಿ ಕೊಡು ಅಂತ ಹೇಳ್ದೆ. ಅದಕ್ಕೋಳು ಇಂಥ ಕೆಲಸ ಎಲ್ಲ ನನಗೆ ಹೇಳ್ಬೇಡಿ, ಬೇಕಿದ್ರೆ ನೀವೇ ತಗೊಂಡೋಗಿ ಕೊಡಿ ಅಂತ ರೇಗ್ಬಿಟ್ಲು. ನನ್ಗಂತೂ ಪದ್ಮಿನಿ ತರ ಮಾತಾಡೋದು ನೋಡಿ ಫುಲ್ ಶಾಕ್ ಆಗೋಯ್ತು. ಏನು ಪದ್ಮಿನಿ ಹಾಗೆಲ್ಲ ಹೇಳಿದ್ಲ? ಪದ್ಮಿನಿ ಯಾವತ್ತೂ ಈ ರೀತಿ ಮಾತಾಡ್ದವಳಲ್ಲ. ಅವಳು ಇವತ್ತು ಈ ರೀತಿ ಮಾತಾಡಿದಾಳೆ ಅಂದ್ರೆ ನಿನ್ ಮೇಲ್ ಏನೋ ಬೇಜಾರಿದೆ ಅಂತ ಅರ್ಥ. ನನ್ ಮೇಲೆ ಬೇಜಾರಿದ್ಯೋ ಇಲ್ವೋ ಬೇರೆ ವಿಷಯ ಅದಕ್ಕೆ, ಆದ್ರೆ ನಿಮ್ಮೇಲೆ ಯಾಕೆ ರೇಗಾಡದ್ಲು ಅವಳು? ನೀವು ಅವಳಿಗಿಂತ ದೊಡ್ಡವರು, ನೀವು ಹೇಳಿದ ಕೆಲಸ ಎಲ್ಲ ಮಾಡಕ್ಕಾಗಲ್ಲ ಅನ್ನೋ ಮಾತೆಲ್ಲ ಯಾಕೆ ಆಡಿದ್ಲು? ಅಯ್ಯೋ ಬಿಡು ನಂದನ್, ಇದೇನ್ ಮೊದಲನೇ ಸರಿನಾ ಅವಳ ಹತ್ರ ನಾನು ಹೇಳಿಸ್ಕೊಂಡಿದ್ದು? ಇಷ್ಟು ದಿನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಟಾಂಟ್ ಮಾಡ್ತಿದ್ಲು, ಇವತ್ತು ಸ್ವಲ್ಪ ಜೋರಾಗಿ ಹೇಳಿದ್ಲು ಅಷ್ಟೆ. ಇದೆಲ್ಲ ನಂಗೆ ಅಭ್ಯಾಸ ಆಗಿದೆ ಬಿಡು. ಛೇ, ಪತ್ನಿ ಯಾಕೆ ಹೀಗೆಲ್ಲ ಮಾಡಿದ್ಲು? ಅವಳಿಂತ ಸ್ವಭಾವದವಳಲ್ವಲ್ಲ. ನನ್ನ ಮೇಲಿನ ಬೇಸರನ ಅದಕ್ಕೆ ಮೇಲೆ ತೀರ್ಸ್ಕೊಂಡ್ಲ? ಪಾಪ ಪತ್ತು ಆಗ್ಲಿಂದ ಫೋನ್ ಮಾಡ್ತಾನೆ ಅವಳೆ. ಫೋನ್ ಎತ್ತಿ ಮಾತಾಡೋಕ್ಕೂ ಭಯ. ಅಪ್ಪಿ ತಪ್ಪಿ ನಾವು ಊರ್ ಬಿಟ್ಟು ಬಂದಿರೋ ವಿಷಯ ಗೊತ್ತಾಗೋಗಿದ್ರೆ ಹಲೋ ಹಲೋ ಅತ್ತೆವ್ವ, ಹೇಗಿದ್ದೀರಾ? ಅಪ್ಪಯ್ಯ ಅವ್ವ ಪಾವನಿ ಎಲ್ಲ ಚೆನ್ನಾಗಿದ್ದಾರಾ? ಓ, ನಾವು ಸಂದಾಕಿದ್ದೀವಿ. ಯಾಕತ್ಯವ ಅವ್ವ ನನ್ಗೊಂದು ಫೋನು ಮಾಡ್ಲಿಲ್ಲ? ಹುಷಾರಾಗಿದ್ದಾಳಲ್ವಾ? ಹಾ, ಹುಷಾರಾಗವ್ರೆ. ಅದು ಅವ್ರ ಫೋನ್ ಏನೋ ಸರಿಯಾಗಿರ್ಲಿಲ್ಲ, ಅದಕ್ಕೆ ಫೋನ್ ಮಾಡಿಲ್ಲ. ಮತ್ತೆ ಅಪ್ಪಯ್ಯನು ಯಾಕೆ ನನ್ಗೊಂದು ಫೋನ್ ಮಾಡ್ಲಿಲ್ಲ? ಓ, ಅಂಗಡಿಲಿ ಸ್ವಲ್ಪ ಬ್ಯುಸಿ ಆಗಿದ್ದಾರಾ? ಹೌದೌದು. ಅದು ನಿನ್ನ ಮದ್ವೆ ಟೈಮ್ನಾಗೆ ಏನು ಕೆಲಸ ಮಾಡಿರ್ಲಿಲ್ವಲ್ಲ, ಸ್ಯಾನೆ ಕೆಲಸ ಹಂಗೆ ಉಳ್ಕೊಂಡ್ಬಿಟ್ಟು ಈಗ ಎಲ್ಲ ಕುತ್ಕೆಗೆ ಬಂದೈತೆ ಕಣವ. ಅಣ್ಣಯ್ಯ ಫ್ರೀ ಆದ್ಮೇಲೆ ನಿಂಗೆ ಫೋನ್ ಮಾಡ್ತಾನೆ ಬಿಡು. ಮತ್ ನೀನ್ ಹೆಂಗಿದೀಯಾ? ಪೂರ್ವಿ ಈಗ ಸಮಾಧಾನವಾಗ ಅವಳ? ನಿನ್ ಮಾತು ಕೇಳ್ಕೊಂಡು ಅಲ್ಲೇ ಅವಳಲ್ವಾ? ಹ್ಞೂ ಅತ್ಯವ. ಆದ್ರೆ ಚಾಕವ್ವ, ಏನಾಯ್ತು? ಅದು ನಂದನ್ನವ್ರಿಗೆಲ್ಲ ಸತ್ಯ ಗೊತ್ತಾಗೋಯ್ತು. ಏನ್ ಹೇಳ್ತಿದ್ಯಾ ಪದ್ದು? ಎಲ್ಲ ವಿಷಯ ಅಂದ್ರೆ ತಾಳು ವಿಷಯನಾ? ಹ್ಞೂ ಅತ್ಯವ. ಅದೇನಾಯ್ತಂದ್ರೆ ಪದ್ಮಿನಿ, ನೀನೇ ಹೇಳ್ದೆ ಅವತ್ ನೀನಲ್ಲಿ ಇರ್ಲಿಲ್ಲ ಅಂತ. ಆದ್ರೆ ಪೂರ್ವಿಯಾಗಿ ಗುಂಗಟ್ ಹಾಕೊಂಡಿದ್ನು. ನೀವು ನಾನು ಅಂತ ಅನ್ಕೊಂಡು ತಾಳೆ ಕಟ್ಟಿದ್ದು. ಅಯ್ಯೋ ಭಗವಂತ, ಎಂತ ಕೆಲ್ಸ ಆಗೋಯ್ತು. ಅಲ್ಲವ ಪತ್ತು, ನೀನ್ ಯಾಕೆ ಹೇಳಕ್ ಹೋದೆ? ಏನಾರ ಒಂದ್ ಸುಳ್ಳು ಹೇಳಿ ಸಂಭಾಳಿಸ್ಬೇಕಲ್ವಾ? ಅತ್ಯವ, ನನ್ಗೆ ಸುಳ್ಳನ್ ಮೇಲೆ ಬತ್ ಕಟ್ಕೊಳ್ಳೋದು ನಿಜವಾಗ್ಲೂ ಇಷ್ಟ ಇರ್ಲಿಲ್ಲ. ಅದಕ್ಕೆ ಇದೇ ಸರಿಯಾದ ಸಂದರ್ಭ ಅಂತ ಎಲ್ಲಾನು ಹೇಳ್ಬಿಟ್ಟೆ. ಆದ್ರೀಗ ಬೇಜಾರಾಗ್ತಾ ಇರೋದು ಏನಂದ್ರೆ, ನಂದನ್ನವರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ, ನನ್ನ ಮುಖನೂ ನೋಡ್ತಿಲ್ಲ ಅತ್ಯವ.
ನನಗ್ ತುಂಬಾ ನೋವಾಗ್ತೈತೆ. ಏನ್ ಮಾಡ್ಬೇಕನ್ನೋದೇ ಅರ್ಥ ಆಗ್ತಿಲ್ಲ.